Panda. I got broads in Atlanta. Just to throw me in the family. Credit cards and the scammers. ಸೊ ಹೆಂಗದಿರಿ ಫ್ಯಾಮ್ಲಿ, ನಾನು ಮಸ್ತ್ ಅದೀನಿ, ನೀವು ಚೊಕ್ಕದಿರಿ ಅನ್ಕೊತೀನಿ. ಮತ್ತು ಇವತ್ತೇನಪ್ಪ ವಿಶೇಷ ಅಂದ್ರೆ ನಮ್ಮ ಅವ್ರ ಊರ್ಲೆ ಇಷ್ಟು ದ್ರಾಕ್ಷಿ ಕೊಟ್ಟು ಕಳ್ಸಿದ್ರಂದ್ರೆ ಒಂದು ಫುಲ್ ಬಾಕ್ಸ್ ಇತ್ತು ರೀ. ಅದು 2 ಬಾಕ್ಸ್ ಕೊಟ್ಟು ಕಳ್ಸಿದ್ರೆ ಇನ್ನೊಂದು ಮನ್ಯಾಗ ಇಟ್ಟೀವಿ, ಇಲ್ಲೊಂದು ತಂದೀನಿ. ಮತ್ತು ಇದು ಒಂದು ಫುಲ್ ಪರಾತೆ ತುಂಬೈತಿ. ಇದು ಭಾಳ ಸ್ವೀಟ್ ಇದ್ದು. ಇದು ನೋಡ್ರಿ, ಇದು ಹೆಂಗೈತಿ ಹಂಗೆ ನೋಡ್ಬೇಕಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತೈತಿ. ಮುರಿಯೋ ತನಕ ತೆಗೆಯೋದು ಹಿಡಿಯೋ ತನಕ ಭಾರಿ ಇತ್ತು. ಇದೊಂದು ಬಾಕ್ಸ್. ಮತ್ತು ನೋಡ್ರಿ ಅದೊಂದು ಪರಾತೆ ತುಂಬೈತಿ. ಈಗ ಇನ್ನೊಂದು ತಂಗಿ ಆ ಬುಟ್ಟಿ ತರಕ್ಕೆ ಹೋಗ್ಯಾಳ, ಇನ್ನೂ ಖಾಲಿ ಆಗೋವಲ್ತದ, ಅಷ್ಟು ಕೊಟ್ಟು ಕಳ್ಸ್ಯಾರ. ಮತ್ತೇನಪ್ಪ ಫ್ಯಾಮ್ಲಿ ಅಂದ್ರೆ ಈಗ ನಮ್ಮ ಅಜ್ಜಿ ಮನೆಗೆ ಕೊಟ್ಟು ಬರಬೇಕಂತ ದ್ರಾಕ್ಷಿ ಒಯ್ದ. ಸೊ ನಮ್ಮ ಅಜ್ಜಿ ಮನೆ ಒಳಗೆ ಸಿಗೋನ್ ಬರ್ರಿ. ಸೊ ಮತ್ತೀಗ ಅಜ್ಜಿ ಮನೆ ಕಡೆ ಹೊಂಟಿದ್ವಿ. ಅದ್ರೊಳಗೆ ಮತ್ತು ನಮ್ಮ ಇನ್ನೊಬ್ಬರು ಅತ್ತಿಗೆ ಕೊಡ್ಬೇಕಂದ್ರೆ ಅದು ಕೊಡೋಕೆ ನಾನು ನಮ್ಮ ತಂಗಿ ಹೊಂಟಿವಿ ನೋಡ್ರಿ. ನಮ್ಮ ತಂಗಿ ಆಕಿಗೆ ನಮ್ಮ ಅತ್ತೆ ಮನೆ ಕಡೆ ಇಳಿಸಿ, ನಾನು ಮಾಮನ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಮಾಮನ ಮನೆಯಾಗ ಇಳಿಸಿ ಅಂತೀನಿ ನೋಡ್ರಿ. ಅಲ್ಲಿಂದ ಮತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು. ಸೊ ಹಿಂಗೆ ಕಂಟಿನ್ಯೂ ಆಗಿರಿ, ಸ್ಟೇ ಟ್ಯೂನ್, ಕಂಟಿನ್ಯೂ. ಸೊ ಏನಪ್ಪ ಅಂದ್ರೆ ನಮ್ಮ ತಂಗಿಗೆ ಇಳಿಸಿ ನಮ್ಮ ಅತ್ತೆ ಮನೆ ಕಡೆ ಇಳಿಸಿದೆ. ಈಗ ಅಲ್ಲಿಂದ ಸೀದಾ ನಮ್ಮ ಮಾಮನ ಮನೆಗೆ ಹೊಂಟೀನಿ. ಸಿಗುಣ್ರಿ ಈಗ ನಮ್ಮ ಮಾಮನ ಮನೆ. ಸೊ ಏನಪ್ಪ ಫ್ಯಾಮ್ಲಿ ಅಂದ್ರೆ ಬಂದೆ ನಮ್ಮ ಮಾಮನ ಮನೆಗೆ. ಮತ್ತು ನಾ ಮೊನ್ನೆ ಅಂದಂಗೆ ಇವತ್ತು ಕತ್ಲಾನ ಐತೆ ನಮ್ಮ ಮಾಮನ ಮನೆ ಒಳಗೆ. ಅವ್ರು ಹೊರಗೆ ಲೈಟ್ ಹಚ್ಚಂಗಿಲ್ಲ, ಈಗ ಒಳಗೆ ಬಂದೀನಿ. ಸೊ ಏನಪ್ಪ ಫ್ಯಾಮ್ಲಿ ಅಂದ್ರೆ ಅದು ದ್ರಾಕ್ಷಿ ಕೊಟ್ಟೆ. ಇವ ನಮ್ಮ ಮಾಮನ ಮಗ ಶಿವಮ್ಮ, ಅವ ಸಬ್ಸ್ಕ್ರೈಬ್ ಮಾಡಿರಿ ಅನ್ನಂತಿದ್ದ. ಅವನು ಮ್ಯೂಟ್ ಮಾಡಿಬಿಟ್ಟೀನಿ. ಅದು ಭಾಳ ಗದ್ದಲ ಇತ್ತು. ಅವರು ಮ್ಯಾಚ್ ನೋಡಂತಿದ್ರು ಅಂತೇಳಿ ಮ್ಯೂಟ್. ಸೊ ಏನಪ್ಪ ಫ್ಯಾಮ್ಲಿ ಅಂದ್ರೆ ಮಾಮನ ಮನ್ಯಾಗ ಕೊಟ್ವಿ. ಈಗ ವಾಪಸ್ ಅಜ್ಜಿ ಮನೆ ಕಡೆ ಬಂದೀವಿ. ಅಂದ್ರೆ ಅಜ್ಜಿ ಮನೆ ಕಡೆ ಹೊಂಟೀವಿ. ಹುಡುಗರೆಲ್ಲ ಅಲ್ಲಿಗೆ ಬಾರ್ಸಂತಾರೆ. ಹೋಳಿ ಹುಣ್ಣಿಮೆ ಒಂದು ಬಂತು, ನಮ್ದು ಎಕ್ಸಾಮ್ ಅದಾವ ಅಂಥೇಳಿ ನಮಗಂತೂ ಬಾರ್ಸೋಕೆ ಆಗೋವಲ್ತೆ. ಸಾಧ್ಯ ಆದ್ರೆ ಅಜ್ಜಿ ಮನೆ ಕಡೆ ಬಾರ್ಸೋಣ, ಟ್ರೈ ಮಾಡೋಣ ಅಜ್ಜಿ ಮನೆ ಕಡೆ ಬಾರ್ಸೋಕೆ. ಬಟ್ ಹಿಂಗೆ ಅಷ್ಟೇ ಕಂಟಿನ್ಯೂ ಆಗಿರಿ. ಸೊ ಸಿಗೋಣ ಅಜ್ಜಿ ಮನೆ ಕಡೆ. ಸೊ ಏನಪ್ಪ ಫ್ಯಾಮ್ಲಿ ಅಂದ್ರೆ ಬಂದ್ವಿ ಅಜ್ಜಿ ಮನೆ ಕಡೆ. ಕಾಕೋ ಮನೆಗೆ ಬಂದೀವಿ. ಅವರು ಕ್ರಿಕೆಟ್ ನೋಡಂತಿದ್ರೆ 45 ರನ್ ಆಗ್ಯಾವ. ಈಗ ಸ್ಟಾರ್ಟ್ ಆಗಿತ್ತು ಮ್ಯಾಚ್. ಅವ್ರಿಗೂ ದ್ರಾಕ್ಷಿ ಕೊಟ್ವಿ, ಅವರು ತೊಳೆದು ನಮ್ಮ ಅಜ್ಜಾರು ಕೇಳೋಕೆ ಕೊಡ್ತಾರಂತೆ. ಸೊ ಅದಕ್ಕೆ ಭಾಳ ಬೇಜಾರಾಗತೈತಿ ನೋಡ್ರಿ. ಆಕೆ ಹೆಂಗೆ ಮಾಡಂತಾಳೆ, ಆಕೆಗೂ ದ್ರಾಕ್ಷಿ ತಿನ್ನೋದೈತಿ. ಸೊ ಏನಪ್ಪ ಅಂದ್ರೆ ನಮ್ಮ ಅಜ್ಜಾರ ಹಲ್ಗೆ ಬಾರಸ ಅನ್ನತ್ತಿದ್ರು. ಒಂದು 5 ನಿಮಿಷ ಬಾರಸ್ಪ ಅಂತ ಅನ್ನತ್ತಿದ್ರು. ಹ್ಞೂ ಅಂತ ಕೆಳಗೆ ತಂದೀನಿ ಹಲ್ಗೆ. ಸೊ ಹಲ್ಗೆ ಬಾರಿಸೋಣ, ಹಿಂಗೆ ಕಂಟಿನ್ಯೂ ಆಗಿರಿ. ನೋಡಿರಿ ಈಗ ನಾ ಹೆಂಗೆ ಬಾರಿಸ್ತೀನಿ ಅನ್ನೋದು. ಸೊ ಏನಪ್ಪ ಫ್ಯಾಮ್ಲಿ ಅಂದ್ರೆ ಅದು ಹಲ್ಗೆ ಬಾರಿಸಿ ಆತ. ನಮ್ಮ ಕಾಕಾರ ಸ್ವಲ್ಪ ಲಿಂಬೆ ತೊಗೊಬಾ ಅಂತೇಳಿ ಕೆಳಗೆ ಕಳಿಸಿದ್ರು ಮಾರ್ಕೆಟಿಗೆ. ಹಂಗೆ ಸೀದಾ ನಮ್ಮ ಮನೆ ಸ್ಟ್ರೇಟ್ ಬಂದ್ರೇ ಮಾರ್ಕೆಟ್. ಲಿಂಬೆನ ಭಾಳ ರೇಟ್ ಅಂತೂ ಭಾಳ ಇರೈತಿ. 10 ರೂಪಾಯಿಗೆ ಒಂದಂತ ಲಿಂಬೆನ. ಸೊ ಅದಕ್ಕೆ ಮುಂದೋದೆ, ಅಲ್ಲೇನೂ ಸಿಗಲಿಲ್ಲ. ಸೀದಾ ಅದು ಬಿಟ್ಟು ಮನೆ ದಾರಿ ಹಿಡಿದೆ. ಸೊ ಈಗ ಸೀದಾ ಮನೆ ಕಡೆ ಹೋಗೋಣ. ಅವ್ರಿಗೆ ಹೇಳಬೇಕಂದ್ರೆ ಈಗ ಅವ್ರಿಗೆ ಹೇಳಿ ಸೀದಾ ಮನೆಗೆ ಹೋಗೋಣ. ಸೊ ಏನಪ್ಪ ಫ್ಯಾಮ್ಲಿ ಅಂದ್ರೆ ವಾಪಸ್ ಬಂದೀವಿ ಮನೆಗೆ. ಮತ್ತು ಕ್ಲಾಸ್ ಮಾಡಂತಿದ್ದೆ, ಟೈಮ್ ಆಗೈತಿ ಕ್ಲಾಸ್ ಮಾಡ್ಬೇಕು. ನೋಡ್ರಿ ಇಲ್ಲೇ ಕ್ಲಾಸ್ ಮಾಡಂತೀನಿ. ಅದು ಸರ್ ಸ್ವಲ್ಪ ಹೇಳಂತಿದ್ರೆ ದ್ರಾಕ್ಷಿ ಒಂದು ಇಟ್ಕೊಂಡು ಕೂತಿದ್ದೆ. ಭಾಳ ತಿಂದಿನಿ ದ್ರಾಕ್ಷಿ. ಸೊ ಕ್ಲಾಸ್ ಒಂದು ಮುಗಿಸೋಣ, ಹಿಂಗೆ ಕಂಟಿನ್ಯೂ. ಸೊ ಏನಪ್ಪ ಫ್ಯಾಮ್ಲಿ ಅಂದರೆ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡಂತೀವಿ. ಮತ್ತು ಯಾಕಂದ್ರೆ ನಂಗೆ ಓದೋದಂತೂ ಭಾಳ ಐತಿ. ಕ್ಲಾಸ್ ಒಂದು ಕುಂತಿದ್ದೆ, ಅದಕ್ಕೆ ಅರ್ಧಕ್ಕೆ ಎದ್ದು ಮತ್ತು ಬ್ಲಾಗ್ ಏನು ಮಾಡೋದೈತೆ ಅಂತ ಎದ್ದೆ. ಸೊ ಏನಪ್ಪ ಲೈಟ್ ಹಿಂಗೆ ಮಾಡ್ಯಾನಂದರೆ, ಇಲ್ಲ ಲೈಟ್ ಬಂದ್ ಮಾಡಿ ನಂದು ಸ್ಟಡಿ ಲ್ಯಾಂಪ್ ಚಾಲೂ ಮಾಡಿದ್ದೆ. ಸೊ ಅದಕ್ಕೆ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡೋಣ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಬೆಲ್ ಐಕಾನ್ ಅಂತೂ ಪ್ರೆಸ್ ಮಾಡಿರಿ. ಯಾಕಂದ್ರೆ ನಮ್ಮದು ಬ್ಲಾಗ್ ನಿಮಗೆ ಕಂಟಿನ್ಯೂ ಬರಲಿ. ಸೊ tell me pretty lies, look me in the face, tell me that you love me, even if it's fake.